ಸ್ನೇಹಿತರೆ, ದೇಶದಲ್ಲಿ ನೀಟ್ ಪೇಪರ್ ಲೀಕ್ನ ಕಾವು ಇನ್ನೂ ಕೂಡ ಆರಿಲ್ಲ. ಅಷ್ಟರಲ್ಲಿ ಮತ್ತೊಂದು ದೊಡ್ಡ ಎಜುಕೇಷನ್ ವಿವಾದ ಭಗ್ ಅಂತ ಹತ್ಕೊಂಡಿದೆ. CBSE ಸೆಕೆಂಡ್ PUC ಎಕ್ಸಾಮ್ನಲ್ಲಿ ಹಗರಣದ ಆರೋಪ ಕೇಳಿಬಂದಿದೆ. ಉತ್ತರ ಪತ್ರಿಕೆ ಸ್ಕ್ಯಾನಿಂಗ್ ವಿಚಾರದಲ್ಲಿ 100 ಕೋಟಿ ಅಕ್ರಮ ನಡೆದಿರುವ ಆರೋಪ ಸ್ಫೋಟಗೊಂಡಿದೆ. ಬ್ಲ್ಯಾಕ್ ಲಿಸ್ಟ್ ಆಗಿರೋ ಕಂಪನಿಗೆ ಟೆಂಡರ್ ಕೊಟ್ಟಿರೋ ಆರೋಪ, ಅದಕ್ಕಾಗಿ 15 ನಿಯಮಗಳಿಗೆ ತಿದ್ದುಪಡಿ ಮಾಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ವಿಚಾರ ಯಾವ ಮಟ್ಟಿಗೆ ಸೀರಿಯಸ್ ಆಗಿದೆ ಅಂದ್ರೆ, ಖುದ್ದು ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಸಾಲು ಅಧಿಕಾರಿಗಳನ್ನ ರಿಮೂವ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. CBSE ಚೇರ್ಮನ್, ಸೆಕ್ರೆಟರಿ ಅವ್ರನ್ನೀಗ ಟ್ರಾನ್ಸ್ಫರ್ ಮಾಡಲಾಗಿದೆ ಕೂಡಲೇ. ಹಾಗಿದ್ರೆ ಏನಿದು ಆನ್ ಸ್ಕ್ರೀನ್ ಮಾರ್ಕಿಂಗ್ ವಿವಾದ? CBSE ಎಕ್ಸಾಮ್ ವ್ಯಾಲ್ಯೂಯೇಷನ್ ನಲ್ಲಿ ಆಗಿದ್ದೇನೋ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಏನಿದು OSM ವಿವಾದ? ಡಿಜಿಟಲ್ ಹೆಸರಲ್ಲಿ ಮಹಾ ಎಡವಟ್ಟು. CBSE ಈ ವರ್ಷ ಒಂದು ಹೊಸ ಟೆಕ್ನಾಲಜಿಯನ್ನ ತಗೊಂಬಂತು. OSM ಅಂದ್ರೆ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ. ಇದರ ಪ್ರಕಾರ 12ನೇ ತರಗತಿಯ CBSE ವಿದ್ಯಾರ್ಥಿಗಳ ಆನ್ಸರ್ ಶೀಟ್ಗಳನ್ನ ಡಿಜಿಟಲ್ ಆಗಿ ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮೌಲ್ಯಮಾಪನ ಮಾಡಬೇಕು. ಆದರೆ ಸಮಸ್ಯೆ ಶುರುವಾಗಿದ್ದು ಎಲ್ಲಿ ಗೊತ್ತಾ? ಮೇ 13ನೇ ತಾರೀಕು ರಿಲೀಸ್ ಆದ PUC ರಿಸಲ್ಟ್ ನಲ್ಲಿ ಈ ಸಲ 18,57,517 ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ರು. ಆ ಪೈಕಿ 17,68,968 ಮಕ್ಕಳು ಎಕ್ಸಾಮ್ ಬರೆದ್ರೆ ಪಾಸ್ ಆಗಿದ್ದು 15,07,109 ವಿದ್ಯಾರ್ಥಿಗಳು ಮಾತ್ರ. ಅಂದ್ರೆ ಪಾಸ್ ಪರ್ಸೆಂಟೇಜ್ 85.20% ಬಿದ್ದು ಹೋಯಿತು. ಸ್ನೇಹಿತರೆ, 2026ರ ರಿಸಲ್ಟ್ ಇದೆಯಲ್ಲ, 7 ವರ್ಷಗಳಲ್ಲೇ ಲೋಯೆಸ್ಟ್ ರೆಕಾರ್ಡ್. ಯಾವಾಗ ರಿಸಲ್ಟ್ ಹೊರಬಿತ್ತೋ, ರಿಸಲ್ಟ್ ಬಗ್ಗೆ ದೊಡ್ಡ ಅನುಮಾನ ಮೂಡಿತು. ಇದರ ಬಗ್ಗೆ ಮಕ್ಕಳಿಗೆ ಸಂದೇಹ ಬರೋಕ್ ಶುರುವಾಯಿತು. ಸ್ನೇಹಿತರೆ, OSM ಈ ಸಿಸ್ಟಮ್ ಅಡಿಯಲ್ಲಿ ಬರೋಬ್ಬರಿ 98 ಲಕ್ಷಕ್ಕೂ ಅಧಿಕ ಆನ್ಸರ್ ಶೀಟ್ಗಳನ್ನು ಸ್ಕ್ಯಾನ್ ಮಾಡಲಾಗಿತ್ತು. ಆ ಸ್ಕ್ಯಾನ್ ಮಾಡಿದ ಶೀಟ್ಗಳು ಎಷ್ಟು ಅಸ್ಪಷ್ಟವಾಗಿದ್ವು ಅಂತ ಹೇಳಿದ್ರೆ, ಸುಮಾರು 68,000 ಆನ್ಸರ್ ಶೀಟನ್ನು ಮತ್ತೆ ರೀಸ್ಕ್ಯಾನ್ ಮಾಡಬೇಕಾಗಿ ಬಂತು. ಇನ್ನು ಆಘಾತಕಾರಿ ವಿಚಾರ ಅಂದರೆ, ಈ ರೀತಿ ರೀಸ್ಕ್ಯಾನ್ ಮಾಡಿದ ಮೇಲೂ ಕೂಡ 13,000ಕ್ಕೂ ಅಧಿಕ ಪೇಪರ್ಗಳು ಶಿಕ್ಷಕರಿಗೆ ಓದೋಕೆ ಬರದಷ್ಟು ಕಳಪೆಯಾಗಿಯೇ ಉಳ್ಕೊಂಡಿದ್ವು. ಸೊ ಅವುಗಳನ್ನು ಮ್ಯಾನ್ಯುವಲಿ ಮತ್ತೆ ಮೌಲ್ಯಮಾಪನ ಮಾಡಬೇಕಾಗಿ ಬಂತು. ಅದರಲ್ಲೂ ಕೆಲ ವಿದ್ಯಾರ್ಥಿಗಳಿಗೆ ತಮ್ಮ ಪೇಪರೇ ಅಲ್ಲ, ಯಾರ್ಯಾರ್ದೋ ಪೇಪರ್ ನಮ್ಮ ಹೆಸರಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಸಿಟ್ಟು ಕೂಡ ಸ್ಫೋಟಗೊಳ್ತು. ಎಷ್ಟು? ಈ ಸಲ ಸುಮಾರು 20 ಉತ್ತರ ಪತ್ರಿಕೆಗಳು ಅದಲು ಬದಲಾಗಿದ್ವು. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ದೊಡ್ಡ ಕೋಲಾಹಲ ಆಗಿದೆ. ದೇಶಾದ್ಯಂತ ಹಲವು ಕಡೆ ಪ್ರತಿಭಟನೆಗಳಾಗಿವೆ. ಬರೋಬ್ಬರಿ 4 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಬಗ್ಗೆ ಆಕ್ಷೇಪ ಎತ್ತಿ ಬೋರ್ಡ್ಗೆ ಇಲ್ಲಿ ಎದೇಳಿ ನೋಡಿ, ಇಲ್ಲಿ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮಗೆ ನಮ್ಮ ಆನ್ಸರ್ ಶೀಟ್ನ ಜೆರಾಕ್ಸ್ ಕಾಪಿ ಬೇಕೇ ಬೇಕು ಅಂತ 11 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಟೆಂಡರ್ ಫಿಕ್ಸಿಂಗ್, ದಿಢೀರ್ ಚೇಂಜ್ ಆದ 15 ನಿಯಮಗಳು. ಸ್ನೇಹಿತರೆ, ಇಷ್ಟು ದೊಡ್ಡ ವೈಫಲ್ಯಕ್ಕೆ ಕಾರಣ ಸಾಫ್ಟ್ವೇರ್ ಪ್ರಾಬ್ಲಮ್, ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಹೌದು, ಸಾಫ್ಟ್ವೇರ್ ಗ್ಲಿಚ್ ಕೂಡ ಕಾರಣ. ಆದರೆ ಅದು ಮಾತ್ರ ಅಲ್ಲ. ಇದನ್ನ ಭೇದಿಸ್ತಾ ಹೋದರೆ ಶಾಕಿಂಗ್ ವಿಚಾರಗಳು ಒಂದೊಂದಾಗಿ ಹೊರಗೆ ಬರ್ತಾ ಇವೆ. ಇಡೀ ಹಗರಣವನ್ನ ಮೊದಲು ಬಯಲಿಗೆ ಎಳೆದಿದ್ದು ಯಾವೊಬ್ಬ ಅಧಿಕಾರಿನೂ ಅಲ್ಲ, ಮೀಡಿಯಾನೂ ಅಲ್ಲ, ಬದಲಾಗಿ ಸಾರ್ಥಕ್ ಅನ್ನೋ ಕೇವಲ 17 ವರ್ಷದ ಓರ್ವ ವಿದ್ಯಾರ್ಥಿ. ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾಗ ಈ ಸಾರ್ಥಕ್ ಅನ್ನೋ ಸ್ಟೂಡೆಂಟ್ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಗೆ ಹೊಕ್ಕು ಹಳೆಯ ಟೆಂಡರ್ ಮತ್ತು ಹೊಸ ಟೆಂಡರ್ ಡಾಕ್ಯುಮೆಂಟ್ಸನ್ನು ಜಾಲಾಡಿ ಒಂದು ಕಂಪ್ಲೀಟ್ ರಿಸರ್ಚ್ ಮಾಡಿ ಇಟ್ಟಿದ್ದ. ಈತ ತೆಗೆದುಕೊಟ್ಟ ಸಾಕ್ಷ್ಯಗಳನ್ನು ಇಟ್ಟುಕೊಂಡೇ ಇವತ್ತು ದೇಶದ ನ್ಯಾಷನಲ್ ಮೀಡಿಯಾಗಳು ಈ ಹಗರಣವನ್ನು ಬ್ರೇಕ್ ಮಾಡ್ತಿವೆ. ಈಗ ಇದೇ ಸಾರ್ಥಕ್ನನ್ನ ಸಂಸದೀಯ ಸಮಿತಿ ಕೂಡ ಇದರ ಬಗ್ಗೆ ಪ್ರೆಸೆಂಟೇಷನ್ ಕೊಡೋಕೆ ಕರೆದಿದೆ. ಸಾರ್ಥಕ್ನ ಆ ರಿಸರ್ಚ್ ಪ್ರಕಾರ ಇದರ ಹಿಂದೆ ನಡೆದಿರೋದು ವ್ಯವಸ್ಥಿತ ಟೆಂಡರ್ ಫಿಕ್ಸಿಂಗ್ ಅನ್ನೋ ದೊಡ್ಡ ಆರೋಪ ಇದೆ. CBSE ಬೋರ್ಡ್ ತಮಗೆ ಬೇಕಾದವರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ಟೆಂಡರ್ ಕೊಟ್ಟಿದ್ದಾರೆ ಅಂತ ಸಾಕ್ಷ್ಯ ಸಮೇತ ಈಗ ಬಯಲು ಮಾಡಲಾಗಿದೆ. ನೋಡಿ, ಈ ಡಿಜಿಟಲ್ ಸ್ಕ್ಯಾನಿಂಗ್ ಮತ್ತು ಈ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಗಾಗಿ CBSE ಒಂದು ಬೃಹತ್ ಟೆಂಡರ್ ಕರೆಯಿತು. 28/8/2020ಕ್ಕೆ ಟೆಂಡರ್ ಪ್ರಕಟ ಆಯಿತು. ಸೆಪ್ಟೆಂಬರ್ 2ನೇ ತಾರೀಕು ಪ್ರೀ ಬಿಡ್ ಮೀಟಿಂಗ್ ನಡೆದು ಅಕ್ಟೋಬರ್ 1ಕ್ಕೆ ಬಿಡ್ ಓಪನ್ ಮಾಡಲಾಯಿತು. ಇಲ್ಲಿ ಬೋರ್ಡ್ ಮಾಡಿರೋದೇನು ಗೊತ್ತಾ? ಒಂದು ನಿರ್ದಿಷ್ಟ ಕಂಪನಿಗೆ ಕಾಂಟ್ರಾಕ್ಟ್ ಸಿಗಲೇಬೇಕು ಅಂತ CBSE ಬರೋಬ್ಬರಿ 15 ಕಠಿಣ ನಿಯಮಗಳನ್ನು ಡೈಲ್ಯೂಟ್ ಮಾಡ್ತು, ಅಂದರೆ ಸಡಿಲ ಮಾಡ್ತು. ಮೊದಲನೇದಾಗಿ, ಈ ಹಿಂದೆ ಇದ್ದ ನಿಯಮದ ಪ್ರಕಾರ ರಾಷ್ಟ್ರೀಯ ಪರೀಕ್ಷೆಯ ಜವಾಬ್ದಾರಿ ತಗೋಬೇಕಾದ್ರೆ ಆ ಕಂಪನಿ ಕಡ್ಡಾಯವಾಗಿ CMMI ಅಂದರೆ ಕೇಪಬಿಲಿಟಿ ಮೆಚುರಿಟಿ ಮಾಡೆಲ್ ಇಂಟಿಗ್ರೇಷನ್ ಲೆವೆಲ್ 5 ತಾಂತ್ರಿಕ ದರ್ಜೆಯನ್ನು ಹೊಂದಿರಬೇಕಾಗಿತ್ತು. ಆದರೆ ಟೆಂಡರ್ನಲ್ಲಿ ಅದನ್ನು ದಿಢೀರಂತ CMMI ಲೆವೆಲ್ 3 ಅಥವಾ ಅದಕ್ಕಿಂತ ಮೇಲ್ಮಟ್ಟದ್ದು ಅಂತ ಹೇಳಿ ತಿಳಿಸಲಾಯಿತು. ಎರಡನೇದಾಗಿ, ಬ್ಲ್ಯಾಕ್ ಲಿಸ್ಟ್ ನಿಯಮವನ್ನೇ ತಿರುಚಲಾಯಿತು. ಇದರ ಹಿಂದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಈ ಹಿಂದೆ ಯಾವತ್ತಾದರೂ ಬ್ಲ್ಯಾಕ್ ಲಿಸ್ಟ್ ಆಗಿದ್ದ ಕಂಪನಿಗಳು ಅರ್ಹರಲ್ಲ ಅಂತ ಹೇಳಿದರು.
ಅದನ್ನು ಬದಲಾಯಿಸಿ ಪ್ರಸ್ತುತ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರಬಾರದು ಅಷ್ಟೇ ಅಂತ ಹೇಳಿ ಚೇಂಜ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮೂರನೇದಾಗಿ ಕಳಪೆ ಕಾರ್ಯಕ್ಷಮತೆ ತೋರಿದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ ಅನ್ನೋ ಪ್ರಮುಖ ಕ್ಲಾಸ್ ಅನ್ನ ಟೆಂಡರ್ನಿಂದ ತೆಗೆದು ಹಾಕಲಾಯಿತು. ಕಂಪನಿಯ ವಾರ್ಷಿಕ ವಹಿವಾಟಿನ ಮಿತಿ ಮಾತ್ರ 2 ಆವೃತ್ತಿಗಳಲ್ಲಿ 50 ಕೋಟಿ ರೂಪಾಯಿ ಹಾಗೆ ಇತ್ತು. ಹಳೆ ಕಳ್ಳ ಹೊಸ ಮುಖ, ಕಪ್ಪು ಪಟ್ಟಿಯಲ್ಲಿದ್ದ ಕಂಪನಿಗೆ ಟೆಂಡರ್. ತಾಂತ್ರಿಕ ಮೌಲ್ಯಮಾಪನ ಮಾಡುವಾಗ ಕಂಪನಿ ಹಿಂದೆ ಮಾಡಿರೋ ಪ್ರಾಜೆಕ್ಟ್ಸ್ನ ಗುಣಮಟ್ಟ ಮೌಲ್ಯಕ್ಕೆ ಆದ್ಯತೆ ಕೊಡೋ ಬದಲು ಅವರು ಮಾಡಿದ ಪ್ರಾಜೆಕ್ಟ್ಗಳ ಸಂಖ್ಯೆಯನ್ನ ಮಾನದಂಡವನ್ನಾಗಿ ಕನ್ಸಿಡರ್ ಮಾಡಲಾಯಿತು. ಎಲ್ಲ ಸೆಟ್ಟಿಂಗ್ ನಂತರ ಎಲ್ಲ ಮಾಡಿ ದಿನಾಂಕ 5/12/2025 ಈ ಮೆಗಾ ಟೆಂಡರ್ ಅನ್ನ ಕೋಎಮ್ಟ್ ಎಡ್ಯುಟೆಕ್ ಅನ್ನೋ ಕಂಪನಿಗೆ ಕೊಡಲಾಯಿತು. ಕಳೆದ 3 ವರ್ಷಗಳಲ್ಲಿ ಈ ಕಂಪನಿಯ ಸರಾಸರಿ ಟರ್ನ್ ಓವರ್ ಕೇವಲ 50.86 ಕೋಟಿ ರೂಪಾಯಿ ಮಾತ್ರ ಇತ್ತು. ಇವರು ಪ್ರತಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಮಾಡಿ ವ್ಯಾಲ್ಯೂಯೇಷನ್ಗೆ ಕೋಟ್ ಮಾಡಿದ ದರ 24 ರೂಪಾಯಿ 75 ಪೈಸೆ. ಇಲ್ಲಿ ಇವರೊಂದಿಗೆ ಟೆಂಡರ್ನಲ್ಲಿ ಸ್ಪರ್ಧೆ ಮಾಡಿದ್ಯಾರು ಗೊತ್ತಾ? TCS. ಇವರು ಬಿಡ್ ಸೋತ್ರು. ಯಾಕೆ ಗೊತ್ತಾ? ಇವರು CMMI ಲೆವೆಲ್ 5ನಲ್ಲಿದ್ದರು. ಆದರೆ ಕೋಎಮ್ಟ್ ಎಡ್ಯುಟೆಕ್ ಕಂಪನಿ CMMI ಲೆವೆಲ್ 3ನಲ್ಲಿತ್ತು. ಅದೊಂದಾಯ್ತಾ? ನೆಕ್ಸ್ಟ್, ಇವರ ಕೋಟಿಂಗ್ TCSಗಿಂತ ಚೀಪ್ ಇತ್ತು. ಸೊ TCS ಇಲ್ಲಿ ಬಿಡ್ ಸೋತ್ ಹೋಯಿತು. ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ಈ ಕೋಎಮ್ಟ್ ಕಂಪನಿಯ ಹಳೆ ಹೆಸರು ಗ್ಲೋಬ್ ಅರೀನಾ ಟೆಕ್ನಾಲಜೀಸ್ ಅಂತ. ಹೌದು, ಇದು ಅದೇ ಗ್ಲೋಬ್ ಅರೀನಾ ಕಂಪನಿ ಇತಿಹಾಸದ ಕಪ್ಪು ಚುಕ್ಕೆ. ಏಪ್ರಿಲ್ 2019ರಲ್ಲಿ ತೆಲಂಗಾಣದ ಇಂಟರ್ಮೀಡಿಯೇಟ್ ಪರೀಕ್ಷೆಯ ಜವಾಬ್ದಾರಿಯನ್ನು ಈ ಕಂಪನಿಗೆ ಕೊಡಲಾಗಿತ್ತು. ಆಗ 9.7 ಲಕ್ಷ ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 3.8 ಲಕ್ಷ ವಿದ್ಯಾರ್ಥಿಗಳನ್ನು ಈ ಸಾಫ್ಟ್ವೇರ್ ಫೇಲ್ ಮಾಡಿಬಿಟ್ಟಿತ್ತು. ಈ ತಾಂತ್ರಿಕ ಎಡವಟ್ಟಿನ ಭೀಕರತೆಗೆ ಹೆದರಿ ಅವತ್ತು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಮುಗಿಸ್ಕೊಂಡಿದ್ರು. ಇಷ್ಟೊಂದು ದೊಡ್ಡ ದುರಂತಕ್ಕೆ ಕಾರಣವಾಗಿದ್ದ ಕಂಪನಿ ಅಕ್ಟೋಬರ್ 2019ರಲ್ಲಿ ಹೆಸರನ್ನು ಕೋಎಮ್ಟ್ ಅಂತ ಹೇಳಿ ಚೇಂಜ್ ಮಾಡಿಕೊಳ್ತು. CBSEಗೆ ಇದೆಲ್ಲ ಗೊತ್ತಿದ್ರೂ ಕೂಡ ಕೇವಲ ನಿಯಮಗಳನ್ನು ಬದಲಾಯಿಸಿ ಅದೇ ಕಂಪನಿಗೆ ಇಡೀ ದೇಶದ ಮಕ್ಕಳ ಭವಿಷ್ಯವನ್ನು ಬರೆಯೋಕೆ ಅವಕಾಶ ಕೊಟ್ಟಿದ್ದು ಯಾಕೆ? ಇಲ್ಲಿ ಸ್ಕ್ಯಾಮ್ನಲ್ಲಿ ದುಡ್ಡು ಹೊಡೆದಿರೋರು ಯಾರ್ಯಾರು? ಈ ಪ್ರಶ್ನೆ ಕೇಳಲೇಬೇಕಾಗಿದೆ. ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ಮಾಹಿತಿ. 7 ಸೈನ್ಸ್ ಟೂರಿಸಂನವರು ಉಜ್ಜಯಿನಿ, ಮಹಾಕಾಳೇಶ್ವರ, ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಪ್ರವಾಸ ಆಯೋಜನೆ ಮಾಡಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಇದು ಬಿಟ್ಟರೆ ಬೇರೇನೂ ಖರ್ಚಿರುವುದಿಲ್ಲ. ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್, ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಬ್ಲ್ಯಾಕ್ ಲಿಸ್ಟ್ ಪದವೇ ಡಿಲೀಟ್, ಅನುಮಾನ ಮೂಡಿಸಿದ ಬೋರ್ಡ್ ನಡೆ. ಈ ಹಗರಣದ ಆಳ ಇಲ್ಲಿಗೆ ಮುಗಿಯಲ್ಲ. ಕಳಪೆ ಕೆಲಸ ಮಾಡಿದ್ರೂ ಆ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬಾರದು ಅಂತಲೇ ಒಪ್ಪಂದದ ಪತ್ರವನ್ನ ತಿದ್ದಲಾಗಿದೆ. ಹಿಂದೂಸ್ತಾನ್ ಟೈಮ್ಸ್ ಬಯಲಿಗೆಳೆದಿರುವ ಅಧಿಕೃತ ದಾಖಲೆಗಳ ಪ್ರಕಾರ ಮೂಲ ಆಗಸ್ಟ್ ಟೆಂಡರ್ನಲ್ಲಿ ಏನಿತ್ತು ಗೊತ್ತಾ? ಕಂಪನಿ ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಸಾಫ್ಟ್ವೇರ್ ಕೈ ಕೊಟ್ರೆ ಸಮಿತಿ ಶೋಕಾಸ್ ನೋಟಿಸ್ ನೀಡಿ PBG ಅಂದ್ರೆ ಪರ್ಫಾರ್ಮೆನ್ಸ್ ಬ್ಯಾಂಕ್ ಗ್ಯಾರಂಟಿಯನ್ನ ಮುಟ್ಟುಗೋಲು ಹಾಕೊಳ್ಬೇಕು. ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬಹುದು ಅಥವಾ ಕಾಂಟ್ರಾಕ್ಟ್ ರದ್ದು ಮಾಡಬಹುದು ಅಂತ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಆದರೆ ನಂತರ ತರಲಾದ ತಿದ್ದುಪಡಿ ಪತ್ರದಲ್ಲಿ ಆ ಸಾಲಿನಿಂದ ಬ್ಲ್ಯಾಕ್ ಲಿಸ್ಟಿಂಗ್ ಅನ್ನೋ ಪದವನ್ನು ಡಿಲೀಟ್ ಮಾಡಲಾಗಿದೆ. ಹೊಸ ರೂಲ್ಸ್ ಪ್ರಕಾರ ಕೇವಲ ಬ್ಯಾಂಕ್ ಗ್ಯಾರಂಟಿ ಮುಟ್ಟುಗೋಲು ಮತ್ತು ಕಾಂಟ್ರಾಕ್ಟ್ ರದ್ದು ಮಾಡಬಹುದೇ ವಿನಃ ಕಂಪನಿಗೆ ಯಾವುದೇ ಕಪ್ಪು ಚುಕ್ಕೆ ಹಚ್ಚುವಂತಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪದೇ ಪದೇ ತಪ್ಪುಗಳು ನಡೆದರೆ ಅನ್ವಯ ಆಗೋ ಅದರ್ ಮಿಸ್ಟೇಕ್ಸ್ ಕ್ಲಾಸ್ನಿಂದಲೂ ಕೂಡ ಈ ಬ್ಲ್ಯಾಕ್ ಲಿಸ್ಟ್ ಅನ್ನೋ ಪದವನ್ನು ವ್ಯವಸ್ಥಿತವಾಗಿ ರಿಮೂವ್ ಮಾಡಲಾಗಿದೆ. ಹಾಗಿದ್ರೆ ಕಂಪನಿ ತಪ್ಪು ಮಾಡಿದರೆ ಶಿಕ್ಷೆನೇ ಇಲ್ವಾ? ಇದೆ, ಆದರೆ ಇದು ಕೇವಲ ಹೆಸರಿಗಷ್ಟೇ. ಆನ್ ಸೈಟ್ ಸಪೋರ್ಟ್ ಕೊಡೋಕೆ ವಿಳಂಬ ಮಾಡಿದ್ದಕ್ಕೆ ಪ್ರತಿ 60 ನಿಮಿಷಕ್ಕೆ 5,000 ರೂಪಾಯಿ ದಂಡ. ಸಾಫ್ಟ್ವೇರ್ ದೋಷಕ್ಕೆ ಕಾರಣ ಹುಡುಕಿ ಕರೆಕ್ಟಿವ್ ಪ್ಲಾನ್ ಕೊಡೋಕೆ ಲೇಟ್ ಮಾಡಿದ್ರೆ ಪ್ರತಿ 60 ನಿಮಿಷಕ್ಕೆ 1 ಲಕ್ಷ ರೂಪಾಯಿ ದಂಡ. ಇನ್ನು ನಿಗದಿಪಡಿಸಿದ ಸಮಯ ಮೀರಿ ತಿದ್ದುಪಡಿ ಪ್ರಕ್ರಿಯೆ ವಿಳಂಬ ಆದರೆ ಪ್ರತಿ 15 ನಿಮಿಷಕ್ಕೆ 1 ಲಕ್ಷ ರೂಪಾಯಿ ದಂಡ ವಿಧಿಸಬಹುದು. ಇವೆಲ್ಲ ಒಂದು ಕಡೆ ಆದರೆ ಈ ಹಗರಣದಲ್ಲಿ ಬೆಚ್ಚಿ ಬೀಳಿಸೋ ಮತ್ತೊಂದು ಸತ್ಯ ಕೂಡ ಬಯಲಾಗಿದೆ. ನಿಸರ್ಗ ಅಧಿಕಾರಿ ಅನ್ನೋ ಮತ್ತೊಬ್ಬ ಸ್ಟೂಡೆಂಟ್ CBSEಯ ಅತಿದೊಡ್ಡ ಸೆಕ್ಯೂರಿಟಿ ಲೋಪವನ್ನು ಬಿಚ್ಚಿಟ್ರು. ಈ ಹೈ ಸೆಕ್ಯೂರಿಟಿ ಸರ್ವರ್ನಲ್ಲಿ ಭದ್ರವಾಗಿರಬೇಕಾದ 12ನೇ ತರಗತಿ ಮಕ್ಕಳ ಸ್ಕ್ಯಾನ್ಡ್ ಆನ್ಸರ್ ಶೀಟ್ಗಳು ಇಂಟರ್ನೆಟ್ನಲ್ಲಿ ಯಾರು ಬೇಕಾದರೂ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳುವಷ್ಟು ಪಬ್ಲಿಕ್ ಆಗಿದ್ದಾವೆ ಅಂತ ಹೇಳಿ ಇವರು ಬಯಲಿಗೆ ಹೇಳಿದ್ರು. ಸಾಕ್ಷ್ಯ ಸಮೇತ ತೋರಿಸಿದ್ರು. ಅದು ಹೇಗೆ ಸಾಧ್ಯ ಆಯಿತು ಗೊತ್ತಾ? ಇವರು ಎಕ್ಸ್ಪೋಸ್ ಮಾಡಿರೋ ಪ್ರಕಾರ CBSEನವರು ತಮ್ಮ ಡೇಟಾ ಸ್ಟೋರ್ ಮಾಡೋ AWS ಕ್ಲೌಡ್ ಬಕೆಟನ್ನು ಸರಿಯಾಗಿ ಕಾನ್ಫಿಗರೇ ಮಾಡಿಲ್ಲ. ಅಂದರೆ ಆ ಆನ್ಲೈನ್ ಸ್ಟೋರೇಜ್ಗೆ ಕರೆಕ್ಟ್ ಆಗಿರೋ ಸೆಕ್ಯೂರಿಟಿಯನ್ನೇ ಕೊಟ್ಟಿಲ್ಲ. ಈಸಿಯಾಗಿ ಯಾರು ಬೇಕಾದರೂ ಆಕ್ಸೆಸ್ ಮಾಡೋ ಥರ ಇಟ್ಟಿದ್ದಾರೆ. ಯಾವಾಗ ಲಕ್ಷಾಂತರ ವಿದ್ಯಾರ್ಥಿಗಳ ಆಕ್ರೋಶ ದೇಶಾದ್ಯಂತ ತೀವ್ರ ಆಯಿತು, ಇಡೀ ಮ್ಯಾಟರ್ ದಿಲ್ಲಿಯ ಪಾರ್ಲಿಮೆಂಟ್ ಮೆಟ್ಟಿಲೇರಿದೆ. ಹೈ ಲೆವೆಲ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಶುರುವಾಯಿತು. ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ನೇತೃತ್ವದ ಈ ಸಂಸದೀಯ ಸಮಿತಿ CBSEಯ ಉನ್ನತ ಅಧಿಕಾರಿಗಳನ್ನು ಬೆವರಿಳಿಸ್ತಾ ಇದೆ.
ಕೇಂದ್ರ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಸಂಜಯ್ ಕುಮಾರ್ ಮತ್ತು ಸಿಬಿಎಸ್ಇ ಚೇರ್ಮನ್ ರಾಹುಲ್ ಸಿಂಗ್ ಇವರನ್ನ ವಿಚಾರಣೆ ನಡೆಸಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಈಗ ಅಷ್ಟು ಮಾತ್ರ ಅಲ್ಲ, ಇಡೀ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಮತ್ತು ಲಾಗ್ ಮ್ಯಾನಿಪ್ಯುಲೇಷನ್ ಬಗ್ಗೆ ದೇಶದ ಅತ್ಯುನ್ನತ ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ ಆಗಿರೋ CRT ನಿಂದ ತಕ್ಷಣ ಸಾರ್ವಜನಿಕ ಆಡಿಟ್ ಮಾಡಿಸಬೇಕು ಅನ್ನೋ ಒತ್ತಾಯ ಕೂಡ ಈಗ ಮಾಡಲಾಗಿದೆ. ಇತ್ತ CBSE ಎಲ್ಲ ತಾಂತ್ರಿಕ ದೋಷಗಳನ್ನು ನಾವೀಗ ಫಿಕ್ಸ್ ಮಾಡಿದ್ದೀವಿ ಮತ್ತು ಪ್ಯಾಚ್ ಮಾಡಿದ್ದೀವಿ, ಸದ್ಯಕ್ಕೆ ಡೇಟಾ ಸಂಪೂರ್ಣ ಸೇಫ್ ಆಗಿದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಈಗ ಫೈನಲಿ ಈ ಇಡೀ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಸರ್ಕಲ್ನಲ್ಲಿ ಯಾರಿಗಾದರೂ ಕೂಡ ಮಾರ್ಕ್ಸ್ ವಿಚಾರದಲ್ಲಿ ಇದೇ ರೀತಿ ಡೌಟ್ ಬಂದಿದೆಯಾ ಈ ಸಲ ರಿಸಲ್ಟ್ ಬಂದಾಗ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವರದಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೇರೆಂಟ್ಸ್ಗೆ ಶೇರ್ ಮಾಡಿ. ಜೊತೆಗೆ ಮಸ್ತ್ ಮಗ ಚಾನಲ್ನ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಸೂಚಿಸೋಕೆ ನೀವು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ನೀವು ನಮಗೆ ಕೇವಲ ಬೆಂಬಲ ಕೊಟ್ಟಂತೆ ಮಾತ್ರ ಅಲ್ಲ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.